ಸ್ನೇಹಿತರೆ, ಒಪ್ಪಿಕೊಳ್ಳೋಣ, ಭಾವನೆ ಹಾಗೂ ವಾಸ್ತವಗಳ ನಡುವಿನ ಹೊಂದಾಣಿಕೆಯೇ ಈ ಬದುಕು. ಕೆಲವೊಮ್ಮೆ ಭಾವನೆಯನ್ನ, ಇನ್ನು ಕೆಲವೊಮ್ಮೆ ವಾಸ್ತವವನ್ನ ಅರಿತು ಸಂದರ್ಭವನ್ನ ಒಪ್ಪಿಕೊಳ್ಳೋಣ. ಕುದಿಯುವ ನೀರು ಮೊಟ್ಟೆಯನ್ನ ಘನವನ್ನಾಗಿಸುತ್ತದೆ, ಆಲೂಗಡ್ಡೆಯನ್ನ ಮೃದುವನ್ನಾಗಿಸುತ್ತದೆ. ಅದು ಉಷ್ಣಾಂಶವನ್ನ ಅರಗಿಸಿಕೊಳ್ಳುವ ಅವುಗಳ ಸ್ವಂತಿಕೆಯೇ ಹೊರತು ಕುದಿಯುವ ನೀರಿನ ನಿಯಮವಲ್ಲ. ಹಾಗೆ ಒತ್ತಡವನ್ನು ನಿಭಾಯಿಸುವುದು ನಮ್ಮ ಸ್ವಂತಿಕೆಯೇ ಹೊರತು ಬದುಕಿನ ನಿಯಮವಲ್ಲ. ಜಗತ್ತಿನಲ್ಲಿ ಕೆಲವರು 650 ಕಿಲೋಮೀಟರ್ ವೇಗದ ರೈಲಿನಲ್ಲಿ ಅಪಾಯ ಲೆಕ್ಕಿಸದೆ ಓಡಾಡುತ್ತಿರುತ್ತಾರೆ. ಇನ್ನು ನಾವು ಅಪಾಯಕ್ಕೆ ಅಂಜಿ 2 ನಿಮಿಷದಲ್ಲಿ 11 ಜನರಿಗೆ ಓಂ ನಮಃ ಶಿವಾಯ ಕಳುಹಿಸಲು ವಾಟ್ಸಪ್ಪಿನಲ್ಲಿ ಓಡಾಡುತ್ತಿರುತ್ತೇವೆ. ಇದು ನಮಗೆ ನಾವೇ ಒಪ್ಪಿಕೊಂಡ ಮನೋಧರ್ಮ. ಹುಟ್ಟಿನೊಂದಿಗೆ ಖುಷಿ ಹುಟ್ಟೋದಿಲ್ಲ, ಆದರೆ ಎಲ್ಲದರಲ್ಲೂ ಖುಷಿಯನ್ನು ಅನುಭವಿಸುವ ಅರ್ಹತೆಯೊಂದಿಗೆ ನಾವೆಲ್ಲರೂ ಹುಟ್ಟಿರುತ್ತೇವೆ. ಆ ಅನುಭವಿಸುವ ಅರ್ಹತೆ ಖುಷಿಗೆ ಕಾರಣವೇ ಹೊರತು ಬಾಹ್ಯ ವಸ್ತುವೋ ವ್ಯಕ್ತಿಯೋ ಅಲ್ಲ ಅನ್ನೋದನ್ನ ಮರೆತು ಬಿಡುತ್ತೇವೆ. ನಮ್ಮ ಖುಷಿಯಲ್ಲಿ ನಾವು ಇನ್ನೊಬ್ಬರನ್ನ ನೆನೆಯುತ್ತೇವೆ ಎಂದರೆ ಅವರನ್ನು ನಾವು ಇಷ್ಟಪಡುತ್ತೇವೆ ಎಂದರ್ಥ. ಅದೇ ನಮ್ಮ ದುಃಖದಲ್ಲಿ ನಾವು ಇನ್ನೊಬ್ಬರನ್ನ ನೆನೆಯುತ್ತೇವೆ ಎಂದರೆ ಅವರು ನಮ್ಮನ್ನು ಇಷ್ಟಪಡುತ್ತಾರೆ ಎಂದರ್ಥ. ದುಃಖವನ್ನ ಕಳೆಯುವುದು ಹೇಗೆ, ಖುಷಿಯನ್ನ ಕೂಡಿಸುವುದು ಹೇಗೆ ಎಂದು ಲೆಕ್ಕಶಾಸ್ತ್ರದಲ್ಲಿ ತಿಳಿಸದಿದ್ದರೂ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇದೆ ಎಂಬ ಸತ್ಯವನ್ನ ಲೆಕ್ಕಶಾಸ್ತ್ರ ಸ್ಪಷ್ಟವಾಗಿ ತಿಳಿಸುತ್ತದೆ. ಆದರೆ ಅದನ್ನು ಹುಡುಕುವ ಜವಾಬ್ದಾರಿ ನಮ್ಮದೇ ಆಗಿರುತ್ತದೆ. ಎಲ್ಲ ಸ್ನೇಹ ಸಂಬಂಧದ ಹಿಂದೆಯೂ ಒಂದು ಸಣ್ಣ ಸ್ವಹಿತಾಸಕ್ತಿಯ ಸ್ವಾರ್ಥ ಕೆಲಸ ಮಾಡುತ್ತಲೇ ಇರುತ್ತದೆ. ಅದಿಲ್ಲದೆ ಸ್ನೇಹ ಸಂಬಂಧಗಳು ಹುಟ್ಟುವುದೂ ಇಲ್ಲ, ಬೆಳೆಯುವುದೂ ಇಲ್ಲ. ಸ್ನೇಹ ಸಂಬಂಧದ ಸ್ವಾದ ಸಂದರ್ಭದೊಂದಿಗೆ ಬದಲಾಗುತ್ತಲೇ ಇರುತ್ತದೆ. ಒಂದೋ ಇದು ಹೆಚ್ಚು ಸಿಹಿಯನ್ನ ಹೊಂದಬಹುದು, ಅಥವಾ ಹೆಚ್ಚು ಹುಳಿಯೂ ಆಗಬಹುದು. ಅದು ನಾವೇನು ಬೆರೆಸುತ್ತೇವೆ ಎನ್ನುವುದರಲ್ಲಿ ಆ ಸ್ವಾದ ನಿಶ್ಚಯವಾಗುತ್ತದೆ. ನಮ್ಮೊಂದಿಗಿರುವವರು ಸದಾ ನಮ್ಮನ್ನು ಹೊಗಳುತ್ತಿರಬೇಕೆಂದಿಲ್ಲ. ಒಮ್ಮೊಮ್ಮೆ ಟೀಕಿಸುವ ಅಥವಾ ತೆಗಳುವ ಅಧಿಕಾರವನ್ನು ಇರಿಸಿಕೊಂಡಿರುತ್ತಾರೆ. ಅದನ್ನು ಒಪ್ಪಿಕೊಳ್ಳೋಣ. ಹಾಗಂತ ಅವರ ಮಾತುಗಳು ನಮಗಿಷ್ಟವಾಗದಿದ್ದಲ್ಲಿ ಆಲಿಸುವ ಸೌಜನ್ಯವಾದರೂ ಇರಿಸಿಕೊಳ್ಳೋಣ. ಸಹಕರಿಸಿದವರನ್ನ ಮರೆತು, ಪ್ರೀತಿಸಿದವರನ್ನ ವಿರೋಧಿಸಿ, ವಿಶ್ವಾಸಿಗರನ್ನ ವಂಚಿಸಿ ಗೆಲುವು ಸಾಧಿಸುತ್ತೇನೆ ಎಂದುಕೊಳ್ಳುತ್ತಾರಲ್ಲ, ಅಂಥವರ ಅಸಲಿ ಗೆಲುವು ಅವರ ಬಾಳ ಸಂಜೆಯಲ್ಲಿ ಅವರೊಳಗೆ ಅವರಿಗೇ ದರ್ಶನವಾಗುತ್ತದೆ. ಸುಳ್ಳಿನ ಪ್ರಪಂಚದಲ್ಲಿ ಸ್ನೇಹ ಉಳಿಯೋದಿಲ್ಲ, ಸತ್ಯದ ಪ್ರಪಂಚದಲ್ಲಿ ಆಟ ನಡೆಯೋದಿಲ್ಲ. ಸರ್ವರ ಬದುಕಿನ ಸ್ವಾರಸ್ಯ ಸರ್ವಶಕ್ತನ ರಹಸ್ಯದಲ್ಲೇ ಅಡಗಿರುವುದನ್ನು ಒಪ್ಪಿಕೊಂಡು ಬದುಕನ್ನು ಸುಲಭವಾಗಿಸೋಣ. ಹೌದು, ಇದು 16ನೆಯ ಓಂಕಾರ. ನಿಮಗೊಂದು ನಮಸ್ಕಾರ. ನಾನು ಓಂ ಗಣೇಶ್ ಉಪ್ಪುಂದ.